ನಮಸ್ತೆ, ಕಾವ್ಯ ಅಂತ. ಇವತ್ತು ನಾನು ಮಂಗಳೂರಿಂದ ಕಾಸರಗೋಡಿಗೆ ಹೋಗಬೇಕಾದ್ರೆ ನಾನು ಈ ವಿಡಿಯೋ ಮಾಡ್ತಿರೋದು. ನೇತ್ರಾವತಿ ಬ್ರಿಡ್ಜ್ ಇದು. ಸೊ 830 ಮೀಟರ್ಸ್ ಡಿಸ್ಟೆನ್ಸ್ ಇರುವ ಬ್ರಿಡ್ಜ್ ಇದು. ಅಂದರೆ ಲಾಂಗೆಸ್ಟ್ ಬ್ರಿಡ್ಜ್ ಆಫ್ ಕರ್ನಾಟಕ ಅಂತಲೇ ಹೇಳ್ಬೋದು. ನೇತ್ರಾವತಿ ಇಟ್ ಈಸ್ ಆ್ಯನ್ ಇಮೋಷ್ನಲ್ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ, ಒಂದು ಟೈಮಲ್ಲಿ ಕಾಸರಗೋಡಿಂದ ಮಂಗಳೂರಿಗೆ ಕಾಲೇಜಿಗಂತಲೇ ಹೋಗಬೇಕಾದ್ರೆ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ. ಆ ಟೈಮಲ್ಲಿ ಈ ಬ್ರಿಡ್ಜ್ ನೋಡಲಿಕ್ಕೆ ತುಂಬ ಖುಷಿ. ಯಾಕೆ ಗೊತ್ತಾ, ಟ್ರೈನಲ್ಲಿ ಹೋಗಬೇಕಾದ್ರೆ ನೀರು ಕೆಳಗಡೆ ಬಿಟ್ಟು ದೂರದ ಯಾವುದೇ ವಾತಾವರಣ ಆಗ್ಬೋದು, ಯಾವುದು ಸಹ ಕಾಣ್ತಾ ಇರಲಿಲ್ಲ. ಫುಲ್ ಮಂಜು ಆವರಿಸ್ತಿತ್ತು. ಸಂಜೆ ಕಾಲೇಜ್ ಮುಗಿಸಿ ಬರಬೇಕಾದ್ರೆ ಸೂರ್ಯ ಮುಳುಗುವ ಟೈಮ್ ಕೂಡ ನೋಡಲಿಕ್ಕೆ ಅಂತೂ ತುಂಬ ಖುಷಿ ಆಗ್ತಿತ್ತು. ಹಾಗೆಯೇ ಈ ಬ್ರಿಡ್ಜಲ್ಲಿ ತುಂಬ ಶೂಟಿಂಗ್ ಸಹ ನಡೀತಿದೆ. ತುಳು ಆಗಿರ್ಬೋದು, ಮಲಯಾಳಂ, ಕನ್ನಡ ಮೂವಿ ಕೂಡ ಶೂಟಿಂಗ್ ಆಗಿದೆ. ನೇತ್ರಾವತಿ ಬ್ರಿಡ್ಜ್ ಅಂತ ಹೇಳಿದರೆ ಈ ಪದ್ಯದ ಸಾಲಂತೂ ಖಂಡಿತವಾಗಿಯೂ ನಿಮಗೆ ನೆನಪಾಗ್ಬೋದು ಅನಿಸುತ್ತೆ. ಬಟ್ ನಂಗಂತ ನೆನಪಾಗುತ್ತೆ. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನೆಲೆಯದು, ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. 1978 ಇಸ್ವಿಯಲ್ಲಿ SPB ಸರ್ ವಾಯ್ಸಲ್ಲಿ ಹಾಗೆಯೇ ಸ್ಟಾರಿಂಗ್ ಆಗಿ ನಟಿಸ್ತಿರೋ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹಾಗೂ ಆರ್ತಿ ಮ್ಯಾಮ್ ನಟಿಸಿದ ಚಿತ್ರ ಹೊಂಬಿಸಿಲು. ಈ ನದಿ ದಡದಲ್ಲಿಯೇ ಅವತ್ತು ಶೂಟಿಂಗ್ ಕೂಡ ನಡೆದಿತ್ತು. ನಾವು ಕಾಸರಗೋಡಿಗೆ ಅಂತ ಹೋಗುವಾಗ ಈ ಹಾಡು ನನಗೆ ತುಂಬ ನೆನಪಾಗೋದು ಜಾಸ್ತಿನೇ. ಹಾಗೆಯೇ ನಿಮಗೆ ಇಂಪಾರ್ಟೆಂಟಾಗಿ ಈ ನದಿಗೆ ಮೊದಲು ಬೇಲಿ ಥರ ಇರಲಿಲ್ಲ. ನೀವು ನೋಡ್ಬೋದು, ಬೇಲಿ ಹಾಕಿದ್ದಾರೆ ಅಲ್ವಾ. ನಿಮಗೆ ಗೊತ್ತಿರಬಹುದು, ಕಾಫಿ ಕಿಂಗ್ ಅಂತಲೇ ಫೇಮಸ್ ಆಗಿರೋ ಸಿದ್ಧಾರ್ಥ್ ಅವರು ಯಾವಾಗ ಸೂಸೈಡ್ ಮಾಡಿದ್ರು ನೋಡಿ, ಅದರ ನಂತರ ನದಿಯ ಬ್ರಿಡ್ಜಿಗೆ ಬೇಲಿ ಥರ ಹಾಕಿದ್ದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಆಯಿತಾ. ಥ್ಯಾಂಕ್ ಯು.